ಇವತ್ತು ನಾನು ಮತ್ತು ನಮ್ಮ ಹುಡುಗರು ಬೈರನಹಳ್ಳಿ ಕಡೆ ಹೊರಟಿದ್ವಿ. ಯಾಕಂದರೆ ನಮ್ಮ ವರುಣ್ ಸ್ವಾಮಿಗಳು ಮಾಲೆ ಹಾಕಿದ್ರು, ಇರುಮುಡಿ ಇದೆ ಅಂತ ಕರೆದಿದ್ರು. ನಮ್ಮನೆಯಿಂದ ಬೈರನಹಳ್ಳಿಗೆ ಒಂದು 23 ಕಿಲೋಮೀಟರ್ ಆಗುತ್ತೆ. ಹಂಗೆ ಗಾಡಿನ ಸ್ವಲ್ಪ ಒರೆಸ್ಕೊಂಡು ನಮ್ಮ ಹುಡುಗ ಬಸ್ ಸ್ಟಾಪಲ್ಲಿ ಕಾಯ್ತಿದ್ದ, ಅವನ್ನ ಕರ್ಕೊಂಬರೋಣ ಅಂತ ಹೊರಟೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು. ಹೋಗ್ತಾ ದಾರಿಲಿ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೆಂಗೋ ಎಲ್ಲರೂ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ಕೊಂಡು ಹೊರಟಿದ್ವಿ. ಹಂಗೆ 36 ಅಡಿ ಇರೋ ನಮ್ಮ ಬಾಸ್ನ ನೋಡೋಣ ಅಂತ ಹೊರಟ್ವಿ. ನಮ್ಮ ಅದೃಷ್ಟ ಕರೆಕ್ಟಾಗಿ ನಾವು ಪೂಜೆ ಟೈಮಿಗೆ ಹೋಗಿದ್ವಿ. ವಿಡಿಯೋ ಹಾಕ್ತೀನಿ, ಹಂಗೆ ನೀವು ದರ್ಶನ ಮಾಡ್ಕೊಳ್ಳಿ. ಜೈ ಆಂಜನೇಯ ಅಂದ್ಕೊಂಡು ನಾನು ನಮ್ಮ ಹುಡುಗರು ಒಂದು ವಿಡಿಯೋ ತಗೊಂಡ್ವಿ. ಆಮೇಲೆ ಸೀದಾ ಪ್ರಸಾದದ ಕಡೆ ಹೋದ್ವಿ. ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ಬೈರನಹಳ್ಳಿ ಕಡೆ ಹೊರಟ್ವಿ. ಇವಾಗ ಇದು 2 ಲಕ್ಷ ಚಿಲ್ಲರೆ, ಇದು 3 ಲಕ್ಷ ವಾಚ್. ಸರಿ ನಡ್ರಿ ಹೋಗೋಣ. ಎಲ್ಲೆಲ್ಲ ಇದ್ದೀರಾ? ಏನ್ ಬಂತು? ಆಟ್ರಿಬ್ಯೂಟ್ ಅಂತಾರ ಅದನ್ನ. ಸ್ವಲ್ಪ ಡಿಫ್ರೆನ್ಷನ್ ನಿತಿನ್ ಸೀರಿಯಸ್. ಸುಂದರ ವಾರೆವಾ ಹೀರೋನಾ ಯಾರಿವಾ. ಎರಡನೇದಲ್ಲಿ ಸಾಕು. ಕನ್ನಡದಲ್ಲಿ ಹೇಳೋ. ಎರಡು ಹಿಂಗೆ ಹೇಳು. ಸರಿ ಆಯ್ತು, ಇಂಗ್ಲೀಷಲ್ಲಿ ಹೇಳಾಯ್ತು. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಬರ ಇಲ್ಲಿ ಕಡೆ, ಯಾಕೋ ಹೋಯ್ತಿದ್ಯಾ? ಬರ ಇಲ್ಲಿ ಕಡೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಐ ಕಡೆ ಇಲ್ಲಿ ಅಡ್ಕಲ್ಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಪ್ರಸಾದ ತಿಂದಾದ್ಮೇಲೆ ಅವ್ರ ಊರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಇಲ್ಲಿರೋ ಜಾಗ ಎಲ್ಲ ನೋಡಿದ್ರೆ ನನಗೆ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ನೆನಪಾಯಿತು. ಇನ್ನು 500 ಮೀಟ್ರಲ್ಲಿ ಲೇಕ್ ಸಹ ಇದೆ. ನಮಗೆ ವಾಪಸ್ ಹೋಗ್ಬೇಕಾಗಿರೋದ್ರಿಂದ ಅಲ್ಲೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಸಲ ಈ ಕಡೆ ಬಂದರೆ ಎಲ್ಲ ಕವರ್ ಮಾಡ್ತೀನಿ. ಹಂಗೆ ನಮ್ಮ ಹುಡುಗರ ಜೊತೆ ಒಂದು ಫೋಟೋ ತಗೊಂಡು ನಾವು ಮತ್ತೆ ಪೂಜೆ ನಡೀತಿರೋ ಜಾಗಕ್ಕೆ ಹೋದ್ವಿ. ತುಪ್ಪದ ಕಾಯಿ ತುಂಬಿಸ್ಬೇಕಿತ್ತು. ಎಲ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಬೇಗ ಹೊರಟ್ವಿ. ನಮ್ಮಮ್ಮ ಜೊತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು, ಸಂಜೆ ಜಿಮ್ಮಿಗೆ ಬೇರೆ ಹೋಗ್ಬೇಕಿತ್ತು. ಮನೆ ಹತ್ರ ಹೋಗಿ ನಮ್ಮ ಮಮ್ಮಿನ ಕರ್ಕೊಂಡು ನಾವಿಬ್ರು ಸೀದಾ ದಾಸರಳ್ಳಿ ಡೆಂಟಲ್ ಕ್ಲಿನಿಕ್ ಹತ್ರ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಓಹೋ ಜನ ಸಾಗರ. ಹಾಸ್ಪಿಟ್ಲಿಂದ ಬಂದಮೇಲೆ ಹೊಟ್ಟೆ ಸ್ವಲ್ಪ ಹಸಿದಿತ್ತು ಅಂದ್ಬಿಟ್ಟು ಚಾಟ್ಸ್ ತಿನ್ನೋಣ ಅಂತ ಹೋದ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ 6:30 ಆಗಿತ್ತು. ಹಂಗೆ ಮಿಲ್ಕ್ ಶೇಕ್ ಕುಡ್ಕೊಂಡು ಜಿಮ್ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನೇನು ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗುತ್ತೆ. ಇವತ್ತು ನಮ್ಮ ಗಿಲ್ಲಿ ಮತ್ತೆ ಅಶ್ವಿನಿ ಇದು ಡ್ಯಾನ್ಸ್ ಬೇರೆ ಇದೆ. ಅಲ್ಲ, ಗಿಲ್ಲಿ ಮತ್ತೆ ಅಶ್ವಿನಿ ಅವರು. ಅದಕ್ಕೆ ಇವತ್ತು ಜಿಮ್ ಸ್ಕಿಪ್ ಮಾಡಿ ಬಿಗ್ ಬಾಸ್ ನೋಡೋಣ ಅಂತ ಹೋದೆ. ಜನ್ಮಕ್ಕೆ ಹೋಗೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.